ಅವು ಹುಟ್ಟಿರಲಾರ ಭೋಗ ಭಾಗ್ಯಗಳೆಂದು ಬಳಲಲ್ಯಾಕೋ ನಾಗಹೆಡೆನೆರಳಲ್ಲಿ ನಡುಗೋ ಕಪ್ಪೆಯ ರೀತಿ ನಾಗಹೆಡೆನೆರಳಲ್ಲಿ ನಡುಗೋ ಕಪ್ಪೆಯ ರೀತಿ ಗಾಳಿಗೀಚಿದ ದೀಪ ಈ ಬಾಳು ಬದುಕು ಉಬ್ಬದಿರೋ ಎಲೆ ಮಾನವ ಹೆಬ್ಬುಲಿಯಂತೆ ಯಮ ಒಬ್ಬಿನು ಕಾದಿರುವ ಉಬ್ಬದಿರೋ ಹಿಗ್ಗುವ ಕುಗ್ಗುವ ಮುಗ್ಗುವ ಅಗ್ನಿಯಲ್ಲಿ ಬಿದ್ದು ದಗ್ಧವಾಗಿ ಹೋಗುವ ಎಲುರಕ್ತ ಮಾಂಸಗಳಿಂದ ಆವೃತವಾಗಿ ಮಲಮೂತ್ರಾದಿಗಳಿಂದ ತುಂಬಿರತಕ್ಕಂತಹ ಈ ಕಾಯ ನಿನ್ನ ನಾರಾಯಣ ರಾಯರೇನಮ್ಮ. ಯಾರಮ್ಮ ನಿನ್ನ ಮಗಳು ಗೋದಾವರಿ? ಯಾರಮ್ಮ ನಿನ್ನ ಮಗ ಗೋವಿಂದ? ಸಾಂಖ್ಯಯೋಗದಲ್ಲಿ ಆತ್ಮದ ಲಕ್ಷಣವನ್ನು ಭಗವಂತ ಹೇಳ್ತಾ ಇದ್ದದ್ದು ಯಾರು ಅಂದ್ರೆ 7.5 ವರ್ಷದ ಮಗು ತಾಯಿಗೆ ಉಪದೇಶ ಮಾಡ್ತಾನೆ. ಅವಿನಾಶಿಯಾದಂತಹ ಆತ್ಮ ಅಂಗುಷ್ಠ ಮಾತ್ರದಲ್ಲಿದ್ದು ಯಾವ ಕಾರಣಕ್ಕೂ ಅಸ್ತ್ರಶಸ್ತ್ರಾದಿಗಳಿಂದ ಛೇದಿಸಲ್ಪಡುವುದಾಗಲಿ, ಬೆಂಕಿಯಿಂದ ದಹಿಸಲ್ಪಡುವುದಾಗಲಿ, ನೀರಿನಿಂದ ತೋಯಿಸಲ್ಪಡುವುದಾಗಲಿ, ಗಾಳಿಯಿಂದ ಹಾರಿಸಿಕೊಂಡು ಹೋಗ್ಲಿಕ್ಕಾಗಲಿ ಸಾಧ್ಯವಿಲ್ಲವಮ್ಮ. ಅಮ್ಮ ನೀನೇ ಹೇಳ್ತಾ ಇದ್ಯಲ್ಲ, ಘಟಿಕಾ ಗೇಲಿ ಫಳೆ ಗೇಲಿ ತಾಸುವಾಗೆ ಜನಾಣ ಆಯುಷ್ಯಾಚ ನಾಶ ಹೋತೋ ರಾಮಕಾರೇ ಮಣಾನ. ಚಿಂದಿಯಾದ ಹೊರಿದು ಹೋದ ಬಟ್ಟೆಯನ್ನ ಬಿಸುಟು ಧಾರಣೆಗೆ ಯೋಗ್ಯವಾದ ಹೊಸ ಬಟ್ಟೆಯನ್ನ ಧರಿಸಿಕೊಳ್ಳುವ ರೀತಿಯಲ್ಲಿ ಜನನ ಮರಣದ ಚಕ್ರ ಇರುವಂತಹ ಕಾಲದಲ್ಲಿ ಗಳಿಗೆಗಳು, ದಿವಸ, ವಾರ, ಪಕ್ಷ, ಮಾಸ, ವತ್ಸರಾದಿಗಳು ಕಾಲಚಕ್ರದ ಅಲುಗಿನಂತೆ ಉರುಳಿ ಹೋಗ್ತಾ ಇದ್ರು. ರಾಮ ಎನ್ನುವ ದಿವ್ಯವಾದ ನಾಮವನ್ನು ಮಾತ್ರ ಉಚ್ಚಾರ ಮಾಡ್ಲಿಕ್ಕೆ ಸಾಧ್ಯವಿಲ್ವೇನಮ್ಮ? ನೋಡಿ, ರಾಮನಾಮ ಇದೆಯಲ್ಲ, ಬಹಳ ವಿಶೇಷವಾದ ನಾಮ ಅದು. ನಮಗೆ ಕಾಲಿಗೆ ಮುಳ್ಳೆಟ್ಟಿದ್ರು ನಾವು ರಾಮ ಹೇಳ್ತೇವೆ, ತೀರ ಆನಂದ ಆದ್ರೂ ಆಗ್ಲಪ್ಪ ರಾಮ ರಾಮ ಹೇಳ್ತೇವೆ. ಆದ್ರೆ ರಾಮ ರಾಮ ಅಂತ ಉಚ್ಚಾರ ಮಾಡ್ಲಿಕ್ಕೆ ಪುಣ್ಯ ಬೇಕು. ಆ ಪುಣ್ಯಾಂಶ ಇಲ್ಲದೆ ನಿಮ್ಮ ಹತ್ರ ಉಚ್ಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಇಲ್ಲಿವರೆಗೆ ಅಂತವ್ರನ್ನು ಒಬ್ಬರು ನೋಡಿದ್ದೇನೆ, ಕಡೆಯವರೆಗೂ ಅವ್ರ ಬಾಯಲ್ಲಿ ರಾಮ ಅಂತ ಹೇಳಿಸ್ಲಿಕ್ಕಾಗಲಿಲ್ಲ, ಆಗ್ಲೇ ಇಲ್ಲ. ನನ್ನಿಂದ ಆಳಲ್ಲ, ಯಾರಿಂದಲೂ ಆಗ್ಲಿಲ್ಲ. ಯಾಕೆಂದ್ರೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿವರೆಗೆ ಬೈಗಳ 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 ಬೈಗಳ. ಯಾರಿಗಾದ್ರೂ ಏನಾದ್ರೂ ಒಂದು ಅಸಮಾಧಾನ ಆದ್ರೂ ಸಾಕು ಬೈಗಳ. ಸುಮ್ಮನೆ ಯಾಕೆ ಕಟ ಮಾಡ್ತಾ ಇರ್ತಾರೆ? ರಾಮ ರಾಮ ಹೇಳ್ತಾ ಕೂತ್ಕೋ. ನಾನು ಅದ್ರ ಹೇಳುವುದಿಲ್ಲ ಹೇಳ್ತಾಳೆ ಬಿಟ್ರೆ, ನಾನು ರಾಮಾಳ ಹೇಳುವುದಿಲ್ಲ ರಾಮಾಳ ಹೇಳುವುದಿಲ್ಲ ಅಂತ ಹೇಳಿದ್ರಾರು ರಾಮ ಹೇಳ್ದಂಗಾಗಿತ್ತು. ನಾನು ಅದ್ರ ಹೇಳುವುದಿಲ್ಲ. ಈ ರೀತಿ ಹಠ. ಅದಕ್ಕೆ ಇವಳು ಹೇಳ್ತಾಳೆ, ಸದಾ ಸರ್ವದಾ ದೇವ ಸನ್ನಿಧ ಆರೆ. ತಾಯಿಗೆ ಮಗ ಹೇಳ್ತಾ ಇದ್ದಾನೆ, ಸದಾ ಸರ್ವದಾ ದೇವ ಸನ್ನಿಧ ಆರೆ, ಕೃಪಾಳು ಪಣೆ ಅಲ್ಪಧಾರಿಷ್ಠ ಪಾರೆ. ಸುಖಾನಂದ ಆನಂದ ಕೈವಲ್ಯ ದಾನಿ, ಸುಖಾನಂದ ಆನಂದ ಕೈವಲ್ಯ ದಾನಿ, ಕದಾ ರಾಮದಾಸಾಭಿಮಾನಿ. ಜಯ ಜಯ ರಘುವೀರ ಸಮರ್ಥ ಅವಧೂತ ಚಿಂತನ. ಜೈ ಗುರುದೇವ ದತ್ತ. ರಾಮನಾಮವನ್ನು ಉಚ್ಚಾರ ಮಾಡು. ತಾಯಿ ಬಾಚಿ ಬರಸೆಳೆದು ಬಿಗಿದಪ್ಪಿ ಮಗುವಿನ ನೆತ್ತಿಯನ್ನಾಗ್ರಾಣಿಸ್ತಾಳೆ. ಅದಾಗಿ 1.5 ವರ್ಷ 1921ನೇ ಇಸ್ವಿ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದ ಅಷ್ಟಮಿ ಮಂಗಳವಾರ
ಈ ಮಗು ಶಾಲೆಯಿಂದ ಬರ್ತಾ ಇದ್ರೆ ಚಿಂತಾಯಾಶ್ಚ ಚಿತಾಯಾಶ್ಚ, ಚಿಂತೆ ಸೊನ್ನೆ ಕಳೆದ ಚಿಂತೆ, ಒಂದೇ ವ್ಯತ್ಯಾಸ. ಚಿಂತೆ ಎನ್ನುವಂಥದ್ದು ಉಸಿರಿರುವ ದೇಹವನ್ನು ಸುಟ್ಟರೆ, ಸೊನ್ನೆ ಇಲ್ಲದೆ ಇದ್ದದ್ದು ಉಸಿರು ಕಳೆದ ದೇಹವನ್ನು ಸುಡುತ್ತದೆ. ಆ ತಾಯಿ ಕ್ಷೀಣವಾಗಿ ಸುರುಟಿ 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 ಹೋದವಳು ಚಾಪೆ ಮೇಲೆ ಮಲಗಿದ್ದಾಳೆ. ಮಗನ ಹೆಜ್ಜೆ ಸಪ್ಪಳ ಕೇಳಿ ಶ್ರೀಧರ ಓಡೋಡಿ ಬಂದ. ತಾಯಿಯ ತಲೆಯನ್ನ ಎತ್ತಿ ತನ್ನ ಬಲಭಾಗದ ತೊಡೆಯ ಮೇಲಿಟ್ಟುಕೊಂಡ. ಇಡೀ ಮೈಯನ್ನ ನೇವರಿಸಿ ಮುಖವನ್ನ ತನ್ನ ಬೊಗಸೆಯಲ್ಲಿ ಹಿಡಿದು ಕಣ್ಣಿಟ್ಟು ಕೇಳ್ತಾನೆ, ಹೇಳಮ್ಮ ಏನಾಗಬೇಕು ಅಂತ. ವಿಷ್ಣು ತತ್ವವನ್ನ ನಿರೂಪಣೆ ಮಾಡು ಮಗು ಅಂತಂದ್ಲು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ, ಇದನ್ನು ಹೇಳಿ ವಿಷ್ಣು ತತ್ವ ಹೇಳ್ತಾನೆ. ಇನ್ನು ಏನು ಆಸೆ ಇದೆಯಮ್ಮ ಅಂತ ಕೇಳಿದ. ಮೆಲ್ಲನೆ ಕತ್ತನ್ನೆತ್ತಿ ಮಗನ ಮುಖವನ್ನು ನೋಡ್ತಾಳೆ. ಶ್ರೀಧರ, ಅಖಂಡವಾದಂತಹ ಭಾರತ ವರ್ಷದ ಉದ್ಧಾರಕ್ಕಾಗಿ ಭಾರತಾಂಬೆಯ ಮಡಿಲಿಗೆ ನಿನ್ನನ್ನು ಅರ್ಪಣೆ ಮಾಡ್ತಾ ಇದ್ದೇನೆ ಮಗು. ಸಮಗ್ರವಾದ ಹೆಣ್ಣು ಕುಲ ತಾಯಿ ಕಮಲಾಬಾಯಿ ಅಂತ ತಿಳಿದು ಅವರ ಸೇವೆಯನ್ನ ಮಾಡುತ್ತೇನೆ ಅಂತ ಮಾತು ಕೊಡುವಂತಂದು, ಕಣ್ಣೀರನ್ನ ಒರೆಸ್ತೇನೆ ಅಂತ ಮಾತು ಕೊಡುವಂತಂದು ತಾಯಿ ಭಾಷೆಯನ್ನು ಕೊಟ್ಟ. ಆಗ ಹೇಳಿದ ಮಾತು, ನಾನು ಬಂದ ಮೇಲೂ ನೀನು ಯಾಕೆ ಅಳ್ತಾ ಇದ್ದೀಯಮ್ಮ. ಶ್ರೀಧರ ಸ್ವಾಮಿಗಳ ಕಾರುಣ್ಯ ನೋಡಿ. ಒಂದು ಹೆಣ್ಣು ಶರಣಾಗಿ ಗುರುಗಳಿಗೆ ಭಕ್ತಿಯಿಂದ ಅಶ್ರು ಧಾರೆಯನ್ನು ಅರ್ಪಣೆ ಮಾಡುವುದು ಅಂತಾದ್ರೆ ಅವಳ ಬಯಕೆಯನ್ನು ಗುರುಗಳು ಈಡೇರಿಸಿಕೊಡ್ತಾರೆ. ಮೊನ್ನೆ ನವೆಂಬರ್ 16ನೇ ತಾರೀಕು ಶ್ರೀಧರ ಸ್ವಾಮಿಗಳ ಪಾದುಕೆ ಬಂದಿತ್ತು. ಒಂದು 3-4 ದಿವಸ ಈ ಕಡೆ ಇತ್ತು. ಮೊದಲನೇ ದಿನ ಹೋಗಿದ್ದೆ ನಾನು. ಪಾದುಕೆ ಪೂಜೆ ಮಾಡು ಭಟ್ರು ಒಂದು ಘಟನೆಯನ್ನ ಹೇಳಿದ್ರು. ಎಷ್ಟೋ ವರ್ಷಗಳ ಹಿಂದೆ ಆದದ್ದಲ್ಲ, ಮೊನ್ನೆ ಅಕ್ಟೋಬರ್ 2025 ಆದದ್ದು. ದಾಸರೇ, ಶ್ರೀಧರ ಸ್ವಾಮಿಗಳನ್ನ ಹೇಗೆ ಹೇಳಬೇಕು, ಏನ್ ಹೇಳಬೇಕು ಗೊತ್ತಿಲ್ಲ. ಈಗ ಒಂದು 22-23 ದಿವಸದ ಹಿಂದೆ ಕಾರವಾರದಿಂದ ಒಂದು ದಂಪತಿಗಳು ವರದಳ್ಳಿಗೆ ಬಂದಿದ್ರು. ಗಂಡ ಹೆಂಡತಿ ಇಬ್ಬರು ತೀರ್ಥ ಸ್ನಾನ ಮಾಡಿ ಪಾದಪೂಜೆ ಚೀಟಿ ತಗೊಂಡು 10:30 ಅಂದ್ರೆ 2ನೇ ರೌಂಡ್ ಪಾದಪೂಜೆಗೆ ಬಂದಿತ್ತು ಅವರಿಗೆ. ಪಾದಪೂಜೆ ಆಗಿ ಪಾದದ ತೀರ್ಥವನ್ನ ಸೇವನೆ ಮಾಡ್ತಾ ಇದ್ದ ಹಾಗೆ ಅವ್ರ ಹೆಂಡತಿ ಭಕ್ತಿಯಿಂದ ಕಣ್ಣೀರು ಸುರಿಸ್ತಾ ಮಾತಾಡಿದ್ಲು. ಗುರು ನಮಃ ಅಂತ ಹೇಳಿದ್ಲು. ಅವಳಿಗೆ ಒಂದು ಮಂತ್ರ ಎಲ್ಲ ಹೇಳಿದ್ರು. ಗಂಡ ಅಳ್ತಾ 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 ಕುಣಿತಾ ಇದ್ದಾನೆ ಎದ್ದು. ಯಾಕೆ ಏನು ಅಂತ ಕೇಳಿದಾಗ ಹೇಳಿದ್ರು, 22 ದಿವಸ ಆಗಿತ್ತಂತೆ, ಮಾತೇ ನಿಂತೋಗಿತ್ತಂತೆ. ಬಂದು ಪಾದಪೂಜೆ ಮಾಡಿ ತೀರ್ಥ ಸ್ನಾನ ಮಾಡಿ ಪಾದಪೂಜೆ ಮಾಡಿಕೊಡ್ತೇವೆ ಅಂತ ಹೇಳ್ಕೊಂಡಿದ್ರು. ನನ್ನ ಗುರುಗಳು ನನ್ನ ಹೆಂಡತಿಗೆ ಮಾತು ಕೊಟ್ಟರು, ಕುಣಿತಾ ಇದ್ದಾರೆ. ಎಲ್ಲಿದ್ದಾರೆ ಗುರುಗಳು? ನೀವು ಭಾವಿಸಿದರೆ ಖಂಡಿತವಾಗಿ ಇಲ್ಲಿಯೇ ಇದ್ದಾರೆ. ಗುರು ಪಾದುಕಾ ಸಾನ್ನಿಧ್ಯ ಇದ್ದಲ್ಲೂ ಗುರುಗಳಿದ್ದೇ ಇರ್ತಾರೆ. ಯಾಕೆಂದ್ರೆ ನಾವು ಗುರುಗಳಿಗೆ ಪೂಜೆ ಮಾಡುವುದಿಲ್ಲ, ನೆನಪಿಟ್ಕೊಳ್ಳಿ. ಗುರುವಿನ ಶಕ್ತಿ ಸಂಪೂರ್ಣವಾಗಿ ನಿಕ್ಷೇಪವಾಗಿರುವಂಥದ್ದು ಗುರುವಿನ ಪಾದುಕೆಯಲ್ಲಿ. ಗುರು ಪಾದುಕೆ ಪೂಜೆ ಮಾಡ್ತೇವೆ ನಾವು. ಪಾದುಕೆ ಇದೆ ಅಂತಾದ್ರೆ ಗುರುಗಳು ಸಂಪೂರ್ಣವಾಗಿ ಇಲ್ಲಿದ್ದಾರೆ ಅಂತಾಯ್ತು. ಗುರುಗಳು ಇಲ್ಲೇ ಇದ್ದಾರೆ. ಇವತ್ತಿಗೂ ಕೂಡ ಒಂದು ಹೆಣ್ಣು ಈ ಕಣ್ಣೀರು ಹಾಕ್ತಾಳೆ ಅಂತಾದ್ರೆ ತಾಯಿಗೆ ಕೊಟ್ಟ ಮಾತನ್ನ ಖಂಡಿತ ಈಡೇರಿಸಿಕೊಳ್ತಾರೆ. 2022ನೇ ಇಸ್ವಿಲಿ ಒಂದು ಘಟನೆ ಆಯ್ತು.
ಒಬ್ಬಳು ಹೆಣ್ಣು ಮಗಳು ಸಾಗರದಲ್ಲಿ ಒಬ್ಬರನ್ನು ಕಂಡಾಗ ಅವರಿಗೆ ಸುಮಾರು 72 ವರ್ಷ ಆಗ, ಈಗಲೂ ಇದ್ದಾರೆ, ಈಗ 76 ವರ್ಷ. ಶ್ರೀಧರ ಶರ್ಮಾ ಅಂತ ಬಹುಶಃ ಅಮ್ಮನವರಿಗೆಲ್ಲ ಗೊತ್ತಿರಬಹುದು. ಅವರು ಸಾಹಿತಿಗಳು. ಶ್ರೀಧರ ಸ್ವಾಮಿಗಳ ಬಗ್ಗೆ ಮಾತ್ರ ಬರೀತಾರೆ, ಬೇರೆ ಯಾವುದನ್ನು ಬರೆಯುವುದಿಲ್ಲ. ಶ್ರೀಧರ ಸ್ವಾಮಿಗಳ ಬಗ್ಗೆ ಮಾತ್ರ ಬರೆಯುವವರು. ಅವರು ಸಾಗರದಲ್ಲಿ ಹರಿಕತೆ ಆದಾಗ ಹೇಳಿದರು, ಗುರುಗಳು ಏನೇನು ಮಾಡ್ತಾರೆ ಹೇಳಲಿಕ್ಕೆ ಆಗೋದಿಲ್ಲ. ಅವರು ಕಂಡಾಗ್ಲೆಲ್ಲ ಒಮ್ಮೆ ತಮ್ಮ ಆಫೀಸಿಗೆ ಬನ್ನಿ 2021 ಈ ಕೊರೋನಾ ಅವಧಿಯಲ್ಲಿ ಆದ. ಹೋಗ್ಲಿಕ್ಕಾಗಿರ್ಲಿಲ್ಲ, ಯಾವುದೋ ಒಂದು ಸಂದರ್ಭದಲ್ಲಿ ಸಿಕ್ಕದೆ ಏನ್ ಮಾಡ್ರು ಬಿಡ್ಲಿಲ್ಲ. ಆಫೀಸಿಗೆ ಹೋದೆ. ಅವಳಿಗೆ ಒಂದು 29 ವರ್ಷದ ಹುಡುಗಿ. ಆಫೀಸಿಗೆ ಹೋದ ತಕ್ಷಣ ಗೋಳು ಅಂತ ಅಳಲಿಕ್ಕೆ ಆರಂಭ ಮಾಡಿದ್ಲು. ಯಾರ್ಯಾರೂ ಇಲ್ಲ, ನಾನು ಇವರು ನೋಡ್ಕೋಣ. VS ಭಟ್ರು ಇದ್ರು, ಆಗ ಹಾರ್ಮೋನಿಯಂ ಅವರು ಬರ್ತಾ ಇದ್ರು. ನಮ್ಮ 3 ಜನರಿಗೆ ಹೇಳಿದ್ರು. ಯಾರೂ ಇಲ್ಲ ಆಫೀಸಲ್ಲಿ. ನೋಡ್ಲಿಕ್ಕೆ ಸ್ಮಾರ್ಟ್ ಇದ್ದಾಳೆ. ಇವಳು ಎಂತ ಕಳ್ತಾ ಇದ್ದಾಳೆ. ಕೊನೆಗೆ ಹೇಳು ತಂಗಿ ಏನಾಗ್ಬೇಕು ಅಂತ ಕೇಳಿದಂತೆ. ನನಗೊಂದು ಮದುವೆ ಮಾಡಿಸಿ ಅಂದಂತೆ. ಆಯ್ತು, ಗುರುಗಳ ಇಚ್ಛೆ ಇದ್ದಂಗ ಆಗ್ತದೆ ನೋಡುವ ಅಂದ್ಬಿಟ್ರು. ಶ್ರೀಧರ ಸ್ವಾಮಿಗಳು ಪರಮ ಭಕ್ತರು ಅವರು. ಆಮೇಲೆ ನನಗೆ ಮದುವೆ ಆಗಿತ್ತು. ಮತ್ತೆ ಗಂಡ ಅಂದ್ರೆ ಏನು ಅಂತ ಗೊತ್ತಾಗುವುದರೊಳಗೆ ಗಂಡ ಹೋಗ್ಬಿಟ್ಟಿದ್ದಾನೆ. ಹಾಗಿದ್ರೆ ವಿಚಾರ ಮಾಡಬೇಕು. ನಾ ಕೂಡ್ಲೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ನೀನೊಂದು ಕೆಲಸ ಮಾಡು, 3 ಬಾರಿ ವರದಳ್ಳಿಗೆ ಹೋಗ್ಬಾ ಅಂದ್ರು. ವರದಳ್ಳಿ ಎಲ್ಲಿದೆ ಅಂತ ಕೇಳಿದ್ರು. ಅವಳು ಸಾಗರದಲ್ಲೇ ಇದ್ದವಳು. ಇಲ್ಲಿಂದ 5-6 ಕಿಲೋಮೀಟರ್ ಆಗ್ತದೆ. ಬಸ್ ಇಲ್ಲ, ಈಗ ಆಟೋ ಮಾಡ್ಕೊಂಡು ಹೋಗ್ಬೇಕು. ಹೋಗು, ನಾನು ಒಂದು ಮಂತ್ರ ಬರ್ಕೊಡ್ತೇನೆ. ತೀರ್ಥ ಸ್ನಾನ ಮಾಡಿ ಮೆಟ್ಲು ಹತ್ತು ಹೋಗ್ಬೇಕು. ಎಷ್ಟು ಹೆಚ್ಚಾಗ್ತದೋ ಅಷ್ಟು ಹೆಚ್ಚು ಮಂತ್ರ ಹೇಳು. 3ನೇ ಬಾರಿ ಹೋಗುವಾಗ ಹೇಳು, ನಾನು ಬರ್ತೇನೆ. ಮತ್ತೆ ಮಡಿ ಮೈಲಿಗೆ ವಿಚಾರವನ್ನೆಲ್ಲ ಸೂಕ್ಷ್ಮವಾಗಿ ಹೇಳಿ. ಯಾಕೆಂದ್ರೆ ಲಿಂಗಾಯತರು ಅವಳು. ಲಿಂಗಾಯತರು 2 ಬಾರಿ ಆಯ್ತು. 3ನೇ ಬಾರಿ ಹೋಗುವಾಗ ಅವಳು ಹೇಳಿದ್ಲು, ನೀನು ಮುಂದಾಗು, ನಾನು ಬರ್ತೇನೆ ಅಂದ್ರು. ಆಮೇಲೆ ಇವರು ಹೋಗಿ ತೀರ್ಥ ಸ್ನಾನ ಮಾಡಿ, ಗಂಟು ನೋವು ಅವ್ರಿಗೆ ಸ್ವಲ್ಪ, ಮೇಲ್ಗಡೆ ಹೋಗು ಸ್ವಲ್ಪ ಕಷ್ಟ ಆದ್ರೂ ನಮಸ್ಯ ಅಂತ ಹೇಳ್ತಾ ಹತ್ತು ಬಿಡ್ತಾರೆ. ಈಗಲೂ ಹೋಗ್ತಾರೆ. ಪೂಜೆ ಎಲ್ಲ ಮುಗಿಸಿ ತೀರ್ಥ ಮಂತ್ರಾಕ್ಷತೆ ತಕೊಂಡು ಕೆಳಗಿಳಿದು ಬರುವಾಗ ಮೆಟ್ಲಲ್ಲಿ ಒಂದು 10-15 ಮೆಟ್ಲು ಇಳಿದಿದ್ರಂತೆ. ಆಯ್ತು ತಂಗಿ, ಮದುವೆ ಮಾಡಿಸುವ ನಿಮಗೆ. ನಿಮ್ಗೇನಾದ್ರೂ ಈ ಕಂಡೀಷನ್ ಅಂತಿದ್ಯೋ? ಹೇಗೆ ಕಂಡೀಷನ್ ಯಾವುದೂ ಇಲ್ಲ ನಂದು. ನಾನು ಮದುವೆಯಾಗುವ ಹುಡುಗ 30ರಿಂದ 32 ವರ್ಷದ ಒಳಗಿರಬೇಕು, ಸ್ಮಾರ್ಟ್ ಇರಬೇಕು, ಲಿಂಗಾಯತರ ಹುಡುಗ ಆಗ್ಬೇಕು. ಒಂದು ಓಡಾಟಕ್ಕೆ ಅವನದ್ದೇ ಆದ ಸ್ವಂತ ಕಾರ್ ಇದ್ರೆ ಸಾಕು. ಬೆಂಗಳೂರಿನಲ್ಲಿ ಮನೆ ಇರಬೇಕು, ಅಪಾರ್ಟ್ಮೆಂಟ್ ಮನೆ ಆಗಬಾರ್ದು, ಇಂಡಿವಿಜುವಲ್ ಮನೆ ಆಗಬೇಕು. ಸ್ಯಾಲರಿ 6 ಅಂಕಿಯನ್ನು ದಾಟಿದ್ರೆ ಸಾಕು. ಮತ್ತೆ ಯಾವ ಅಪೇಕ್ಷೆ ಇಲ್ಲ. ನಂದಿಷ್ಟೇ. ಹೌದಾ ತಂಗಿ, ಬಹಳ ಒಳ್ಳೆ ಇದು. ನಿಂದು ಯಾವ್ದು ಇದಿಲ್ಲ ಆಯ್ತಲ್ಲ. ನೀನು ಒಂದು ಕೆಲಸ ಮಾಡು, ಪುನಃ ಗುರುಗಳಿದ್ದಲ್ಲಿ ಹೋಗಿ ನಿನ್ನ 5 ಡಿಮಾಂಡ್ ಅನ್ನು ಗುರುಗಳ ಹತ್ರ ಹೇಳ್ಕೊಂಡು ಬಂದ್ಬಿಡು ಅಂದ್ರೆ. ಅವ್ರು ಹೇಳಿದ್ದು ಇವಳು ಹೇಗೋ ಮತ್ತೆ ಮೇಲೆ ಹತ್ತೋದಿಲ್ಲ. ಶ್ರೀಧರ ಶರ್ಮರು ಹೇಳಿದ್ರಲ್ಲ, ಸೀದಾ ಹೋದ್ಲು ಗುರುಗಳೆದ್ರಿಗೆ. ತೀರ್ಥ ಮಂತ್ರಾಕ್ಷತಾಗಿ ಎಲ್ಲ ಇಳಿತಾ ಇದ್ದಂಗೆ ಅಲ್ಲಿ ಯಾರೂ ಇರುವುದಿಲ್ಲ. ಗುರುಗಳೇ, ನಾನು ಮದುವೆ ಆಗೋ ಹುಡುಗ ಲಿಂಗಾಯತರ ಹುಡುಗ ಆಗ್ಬೇಕು, 32 ವರ್ಷದ ಒಳಗಿರ್ಬೇಕು, ಸ್ಮಾರ್ಟ್ ಇರಬೇಕು, ಓಡಾಟಕ್ಕೆ ಕಾರು, 1 ಲಕ್ಷಕ್ಕಿಂತ ಹೆಚ್ಚಿಗೆ ಸ್ಯಾಲ್ರಿ, ಬೆಂಗಳೂರಿನಲ್ಲಿ ಮನೆ, ಇದಿಷ್ಟಿದ್ದು ಒಂದು ಗಂಡನ್ ಕೊಡಿ. ಅವ್ರು ಹೇಳಿಕೊಂಡು ಅಳುತ್ತಾರೆ. ದಾಸರೇ, ನೀವು ನಂಬುತ್ತೀರೋ ಇಲ್ವೋ, 3 ತಿಂಗಳ ಒಳಗೆ ಅವಳ 5 ಬೇಡಿಕೆಗಳನ್ನು ಈಡೇರಿಸಿ ಶ್ರೀಧರ ಸ್ವಾಮಿಗಳು ಸಾಗರದಲ್ಲೇ ಮದುವೆ ಮಾಡಿಸಿದ್ರು. ಅವಳನ್ನ ಸಾಗರದಲ್ಲೇ ಮದುವೆ ಮಾಡಿಸಿದ್ರು. ಗುರುಗಳು ಎಲ್ಲಿದ್ದಾರೆ ಅಂತ ಅಂದ್ಕೊಳ್ಬೇಕು. ಬ್ರೀಸಾ ಕಾರು, ಬೆಂಗಳೂರಿನಲ್ಲಿ ಮನೆ, ಸ್ಮಾರ್ಟ್ ಇರೋ ಹುಡುಗ. 1 ವರ್ಷಕ್ಕೆ ಗಂಡು ಮಗು ಆಯ್ತಂತೆ. ತನಗೆ ಬದುಕು ಕೊಟ್ಟ ಗುರುಗಳ ನೆನಪಿಗಾಗಿ ಶ್ರೀಧರ ಅಂತಲೇ ಹೆಸರಿಟ್ರು. ಲಿಂಗಾಯತರ ಹೆಸರು ಇಡುವುದಿಲ್ಲ, ಶ್ರೀಧರ ಅಂತಲೇ ಹೆಸರಿಟ್ರು. ಇವತ್ತು ವರ್ಷಕ್ಕೆ 4-5 ಬಾರಿ ವರದಳ್ಳಿ ಆಶ್ರಮಕ್ಕೆ ಬಂದು ನೆಲ ಒರೆಸೋದು,
ಈ ಕಸ ಹೊಡೆಯುವುದು, ಬಟ್ಲು ತೆಗೆಯುವುದು, ಚೊಕ್ಕು ಮಾಡುವುದು, ಹೂವು ಕೊಯ್ಯುವುದು, ಯಾವ ಕಾರ್ಯ ಹೇಳಿದ್ರು ಗುರು ಸೇವೆ 4-5 ದಿವಸ ಇದ್ದು ಮಾಡಿ ಹೋಗ್ತಾರೆ. ಅವ್ರ ಮಗನೂ ಬಂದು ಓಡಾಡ್ಕೊಂಡು ಹೋಗ್ತಾನೆ. ಈಗ ಏನ್ ಹೇಳ್ತೀರಿ ಗುರು ಮಹಿಮೆಯನ್ನ? ನಾವು ಹೀಗೆ ಅಂತ ಇದಮಿತ್ತಂ ಅಂತ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ.